ನಮ್ಮ ಮನೆಯವ್ರು ಯಾವ ಗ್ಯಾಪಲ್ಲಿ ಈ ಥರ ಸಖತ್ತಾಗಿರೋ ಅಡುಗೆ ಮಾಡೋದು ಕಲ್ತಿರೋ ನಂಗಂತೂ ಗೊತ್ತಿಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವಾಗಿನ ಚಳಿಗೆ ಬೆಳಗ್ಗೆ ಎದ್ದು ಕಾಫಿ ಕುಡಿಲಿಲ್ಲ ಅಂದ್ರೆ ಬೇರೆ ಕೆಲಸ ಮಾಡಕ್ಕೆ ಆಗಲ್ಲ. ನಿಮ್ಗೂ ಹಂಗೆ ಅನ್ನಿಸ್ತಾ ಇದೆಯಾ? ಬೆಳಗ್ಗೆನೆ ಒಂದ್ ಕಪ್ ಕಾಫಿ ಕುಡ್ಕೊಂಡು ಇನ್ನ ತಿಂಡಿ ಕೆಲಸ ಶುರು ಮಾಡ್ಕೊಂಡೆ. ತುಂಬಾ ಜನ ಕೇಳ್ತಾ ಇದ್ರಿ ಅಲ್ವಾ ಕುಲ್ಚಾ ರೆಸಿಪಿ ತೋರಿಸಿ ಅಂತ. ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ಹೇಳ್ತೀನಿ. ಫಸ್ಟ್ ನಾನು ಇಲ್ಲಿ ನನಗೆ ಬೇಕಾಗಿರೋಷ್ಟು ಕ್ವಾಂಟಿಟಿ ಮೈದಾ ಹಿಟ್ಟು ತಗೊಂಡು ಅದಕ್ಕೇನೆ ಉಪ್ಪು, ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಕೊಂಡು, ಅದಾದಮೇಲೆ ಒಂದು 4 ಸ್ಪೂನಷ್ಟು ಹಾಲು, ಹಾಗೆ ಒಂದು 5-6 ಸ್ಪೂನಷ್ಟು ಮೊಸರು ಹಾಕ್ಕೊಂಡು, ಜೊತೆಗೆ ಒಂದು 2 ಸ್ಪೂನು ಅಡುಗೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಅದಾದಮೇಲೆ ವಾಟರ್ನ ಸ್ವಲ್ಪನೇ ಹಾಕ್ಕೊಂಡು ಒಂದು ಹದಕ್ಕೆ ಬರೋ ತನಕ ಕಲಿಸ್ಕೊಂಡು, ಒಂದು 2 ಸ್ಪೂನ್ ಮೇಲೆ ಎಣ್ಣೆ ಹಾಕಿ ಒಂದು 20 ನಿಮಿಷ ಅದು ನೆನ್ಕೊಳ್ಳೋದಕ್ಕೆ ಬಿಡಬೇಕು. ಕಲಸಿದ ತಕ್ಷಣ ಯಾವತ್ತೂ ಅರಿಯೋದಕ್ಕೆ ಹೋಗಬೇಡಿ, ಅದು ಹಿಟ್ಟು ಸ್ವಲ್ಪ ನೆನಿಬೇಕು. ನಾನು ಕೂಡ ಅದೇ ಥರ ಹಿಟ್ಟನ್ನ ನೆನೆಯಕ್ಕಿಟ್ಟು ಅದಾದಮೇಲೆ ಇನ್ನೊಂದು ಕಡೆ ಕುಲ್ಚಾಗೆ ಕಾಂಬಿನೇಷನ್ ಆಗೋ ಥರ ಮಶ್ರೂಮ್ ಕರಿ ಮಾಡ್ಕೋತಾ ಇದ್ದೆ. ಇದ್ರ ರೆಸಿಪಿನೂ ನೆಕ್ಸ್ಟ್ ಯಾವಾಗಲಾದರೂ ಶೇರ್ ಮಾಡ್ಕೋತೀನಿ. ಇನ್ನೊಂದು ಕಡೆ ಕರಿ ಎಲ್ಲ ರೆಡಿ ಆಗೋದ್ರೊಳಗಡೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿತ್ತು. ಮತ್ತೆ ಹಿಟ್ಟನ್ನ ತಗೊಂಡು ನೀಟಾಗಿ ನಾದ್ಕೊಂಡು, ನಾವು ಚಪಾತಿಗೆ ತಗೋತೀವಲ್ಲ ಹಿಟ್ಟು ಅಷ್ಟೇನೆ ತಗೊಂಡು ಮತ್ತೆ ಒಂದ್ಸಲ ನೀಟಾಗಿ ರೌಂಡ್ ಮಾಡಿಕೊಂಡು ನಮಗೆ ಬೇಕಾಗಿರೋ ಶೇಪಲ್ಲಿ ಅದನ್ನ ನೀಟಾಗಿ ಲಟ್ಟಿಸ್ಕೊಂಡು ಮೇಲ್ಗಡೆ ಬಿಳಿ ಎಳ್ಳನ್ನ ಹಾಕೋತಾ ಇದ್ದೀನಿ. ಬೇಕಂದ್ರೆ ಕರಿ ಎಳ್ಳು ಕೂಡ ಹಾಕೋಬಹುದು. ಅದ್ರ ಜೊತೆಗೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡು ಮತ್ತೆ ಒಂದ್ಸಲ ಲಟ್ಟಿಸ್ಕೋಬೇಕು. ತೀರಾ ತೆಳ್ಳಗೆ ಲಟ್ಟಿಸ್ಕೋಬೇಡಿ, ಸ್ವಲ್ಪ ದಪ್ಪ ಇರೋ ಥರನೇ ಲಟ್ಟಿಸ್ಕೋಬೇಕು. ಇನ್ನು ಕಾದಿರೋ ಹೆಂಚ್ ಮೇಲೆ ತಗೊಂಡು ನೀಟಾಗಿ ಹಾಕ್ಕೊಂಡು 1 ನಿಮಿಷ ಆದಮೇಲೆ ಸುತ್ತಲೂ ಸ್ವಲ್ಪ ನೀರನ್ನ ಬಿಡ್ಕೊತಾ ಬನ್ನಿ. ಎಣ್ಣೆಯನ್ನು ಹಾಕೋಂಗಿಲ್ಲ, ಬರೀ ನೀರಷ್ಟೇನೆ. ಇನ್ನು ನೀಟಾಗಿ 2 ಸೈಡ್ ಬೇಯಿಸ್ಕೊಂಡಾದ್ಮೇಲೆ ಸಪ್ರೇಟಾಗಿ ತೊಗೊಂಡಾದ್ಮೇಲೆ ಮತ್ತೆ ಮೇಲೆ ತುಪ್ಪನೋ ಅಥವಾ ಬೆಣ್ಣೆನೋ ಹಾಕೊಂಡ್ರೆ ಸಖತ್ ಟೇಸ್ಟಿ ಆಗಿರೋ ಕುಲ್ಚಾ ಮನೆಯಲ್ಲೇ ಈಸಿಯಾಗಿ ರೆಡಿಯಾಗಿ ಹೋಗುತ್ತೆ. ಆರಾಮ್ಸೆ ನೀವು ಕೂಡ ಮನೆಯಲ್ಲಿ ಈ ಥರ ಮಾಡ್ಕೋಬಹುದು. ನಮ್ಮ ಮನೆಯವ್ರು ಈ ಥರ ಸಖತ್ತಾಗಿರೋ ಅಡುಗೆ ಯಾವ ಗ್ಯಾಪಲ್ಲಿ ಕಲ್ತಿರೋ ನಂಗಂತೂ ಗೊತ್ತಿಲ್ಲ. ಮುದ್ದೆ ಸಾರು ಮಾಡ್ತಾರೆ ಅನ್ಕೊಂಡೆ, ದಿನ ವೆರೈಟಿ ಫುಡ್ ಮಾಡ್ತಾನೆ ಇದ್ದಾರೆ. ಅದರಲ್ಲೂ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ನಿಮ್ಮ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇನ್ನು ಗ್ಯಾಪಲ್ಲಿ ತಿಂಡಿ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಪ್ರಮೋಷನ್ ವಿಡಿಯೋ ಮಾಡ್ಕೊಂಬರೋದಿತ್ತು ಅಂತ ನಾನು ನಮ್ಮ ಮನೆಯವರು ರೆಡಿಯಾಗಿ ಮನೆ ಬಿಟ್ಟು ಗಾಡಿ ಹತ್ಕೊಂಡು ಸೀದಾ ಹೊನ್ವಳ್ಳಿ ಕಡೆ ಹೊರಟ್ವಿ. ಅಲ್ಲೇನು ಹೋಗಿ ಜಾಸ್ತಿ ಹೊತ್ತೇನು ಟೈಮ್ ತಗೊಳ್ಳಿಲ್ಲ, ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ನಾವು ಹೋಗೋದಕ್ಕೂ ಮುಂಚೆ ನಾವು ಕೂಡ ಹೋಗಿ ಫಟಾಫಟ್ ಅಂತ ವಿಡಿಯೋ ಮಾಡ್ಕೊಂಡು ಹೊರಟ್ವಿ. ಪ್ರೈಸ್ ಮಾತ್ರ ಸಖತ್ ರೀಸನಬಲ್ ಆಗಿದೆ. ವಿಡಿಯೋ ಕೂಡ ಅಪ್ಲೋಡ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಇನ್ನು ನಾವು ಅಲ್ಲಿಂದ ಶೂಟ್ ಮುಗಿಸ್ಕೊಂಡು ಮನೆ ಕಡೆ ಬಂದು ಹಾಗೆ ಒಂದು ಕಾನ್ಸೆಪ್ಟ್ ಶೂಟ್ ಮಾಡೋದಿತ್ತು ಅಂತ ಅದನ್ನು ಕೂಡ ಮಾಡ್ಕೊಂಡಿದ್ದಾಯಿತು. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.